ಹಲೋ ಎಲ್ರಿಗೂ ನಮಸ್ಕಾರ. ಈ ಥರ ಮ್ಯಾಚ್ ಬೇಕಿತ್ತು ಕೂಡ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬಿಗ್ಗೆಸ್ಟ್ ವಿಕ್ಟ್ರಿ ಬಂದಿದೆ ಈ ಸೀಸನ್ನಲ್ಲಿ. ಬರೋಬ್ಬರಿ 30 ಸ್ಕೋರ್ ಡಿಫ್ರೆನ್ಸ್ ಥರದಲ್ಲಿ ಗೆಲುವನ್ನು ಸಾಧಿಸಿ ಪ್ಲೇ ಆಫ್ಸ್ಗಂತೂ ಮೊಕ್ಕಳಾರಿ ಬೂಸ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ 3ನೇ ಸ್ಥಾನಕ್ಕೆ ಮೂವ್ ಆಗಿದ್ದಾರೆ ಬೆಂಗಳೂರು ಬುಲ್ಸ್ ತಂಡ. ಇವತ್ತು ತೆಲುಗು ಕೂಡ ಸೋತಿದ್ದಾರೆ. ಸೊ ಒಳ್ಳೆ ಡೇ ಇವತ್ತು ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗೆ, ಹಾಗೆಯೇ ಬೆಂಗಳೂರು ಬುಲ್ಸ್ ತಂಡಕ್ಕೆ ಈಸಿಯಾಗಿದೆ ಇವಾಗ ಟಾಪ್ 4 ಪ್ರವೇಶ ಮಾಡೋದು. ಇನ್ನೊಂದು ಮ್ಯಾಚ್ ಇದೆ, ಅದನ್ನು ಗೆದ್ದುಬಿಟ್ರೆ 100% ಟಾಪ್ 4 ಕನ್ಫರ್ಮ್ ಆಗಿದೆ ಇವಾಗ. ಇನ್ನು ನೆಕ್ಸ್ಟ್ ಮ್ಯಾಚ್ ಸೋದರೂ ಕೂಡ ಇನ್ಯಾವುದಾದ್ರು ತಂಡ ಸೋರೋದನ್ನು ನಿರೀಕ್ಷೆ ಮಾಡಬೇಕಾಗುತ್ತೆ. ಯಾಕಂದರೆ ಸ್ಕೋರ್ ಡಿಫ್ರೆನ್ಸ್ ಮುಕ್ಳಾರೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಬರೋಬ್ಬರಿ 69 ಆಗಿದೆ ಇವಾಗ ಸ್ಕೋರ್ ಡಿಫ್ರೆನ್ಸು. ಸೊ ಸಖತ್ತಾಗಿರೋ ಪಂದ್ಯ ಆಗಿತ್ತು ಇದು ಮಾತ್ರ. ಸೊ ಒನ್ ಸೈಡೆಡು, ಮೊದಲಿಂದನೇ ಒನ್ ಸೈಡೆಡು ಇಂಪ್ಯಾಕ್ಟು. ಸೊ ಬೆಂಗಾಲ್ ವಾರಿಯರ್ಸ್ಗೆ ಕ್ಲೂನೇ ಇರಲಿಲ್ಲ ಏನು ಮಾಡಬೇಕು ಅಂತ. ಸೊ ಸಿಂಪಲ್ಲಾಗಿ ಆಡ್ತಿದ್ದಾರೆ ಬೌಲ್ಸ್ ಅಂತ ಅನಿಸ್ಬಿಡ್ತು, ಅಷ್ಟು ಸಖತ್ತಾಗಿತ್ತು. ಅವರು ಬಂದಾಗೆಲ್ಲ ಹಿಡಿತಾಯಿದ್ರು, ಇವ್ರದ್ದು ರೈಡಿಂಗಲ್ಲಿ 2-3 ಪಾಯಿಂಟ್ ತರ್ತಾಯಿದ್ರು. ಸೊ ಇದೇ ರೀತಿ ಕೊನೆ ತನಕ ಆಗಿಬಿಡ್ತು. 30 ಪಾಯಿಂಟ್ಗಳ ಲೀಡ್ನೊಂದಿಗೆ ಅರ್ಧ ಶತಕ ಕೂಡ ಇವತ್ತು ಬಂದಿದೆ ಬೆಂಗಳೂರು ಬುಲ್ಸ್ ಪಾಯಿಂಟ್ಸ್ದು. ಸೊ ಅದ್ಭುತವಾದ ಪಂದ್ಯ. ಈ ಪಂದ್ಯದಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟಿಂಗಿಂದನೇ ಅಬ್ಬರಿಸ್ತಾರೆ ಅಂತಲೇ ಹೇಳ್ಬೋದು ಇವತ್ತು ಬೆಂಗಳೂರು ಬುಲ್ಸ್ ತಂಡ. ಮೊದಲ ಹಾಫ್ನಲ್ಲೇ ಇನ್ಫ್ಯಾಕ್ಟು 2 ಬಾರಿ ಬೆಂಗಾಲ್ ವಾರಿಯರ್ಸನ್ನ ಆಲ್ಔಟ್ ಮಾಡ್ತಾರೆ. ಮೊದಲ 6 ನಿಮಿಷದಲ್ಲೇ ಒಂದು ಆಲ್ಔಟ್ ಬರುತ್ತೆ. ಸೊ ಅಲಿರೇಜಾ ಮಲ್ಟಿ ಪಾಯಿಂಟ್ ರೇಡ್ಸನ್ನು ಮಾಡ್ತಾರೆ. ಇನ್ನು ಡಿಫೆಂಡಿಂಗ್ನಲ್ಲಿ ದೀಪಕ್, ಹಾಗೆಯೇ ಸ್ಟಾರ್ಟಿಂಗ್ನಲ್ಲಿ ಸತ್ಯಪ್ಪ ಮಟ್ಟಿ ಮತ್ತು ಯೋಗೇಶ್ ಅವರು ಸಾಥ್ ಕೊಡ್ತಾರೆ. ಇನ್ನು ಸಂಜಯ್ ದೂಲ್ ಕೂಡ ಬರ್ತಾರೆ ಪಾರ್ಟಿಗೆ. ಸೊ ಟ್ಯಾಕಲ್ ಮೇಲೆ ಟ್ಯಾಕಲ್ ಬರುತ್ತೆ, ರೈಡಿಂಗಲ್ಲಿ ಪಾಯಿಂಟ್ಗಳ ಮೇಲೆ ಪಾಯಿಂಟ್ ಬರುತ್ತೆ. ಅಲಿರೇಜಾ ಆ್ಯಸ್ ಯೂಶ್ವಲ್ಲು ಸಾಕತ್ತಾಗೇ ಆಡ್ತಾರೆ. ಮೊದಲ ಹಾಫ್ನಲ್ಲೇ ಇನ್ಫ್ಯಾಕ್ಟು ಸೂಪರ್ 10 ಕೂಡ ಗಳಿಸಿದ್ರು ಅಂತ ಅನಿಸುತ್ತೆ, ಅಷ್ಟು ಸಖತ್ತಾಗಿ ಆಡಿದ್ರು. ಮೊದಲ 6 ನಿಮಿಷದಲ್ಲೇ ಒಂದು ಆಲ್ಔಟ್ ಬರುತ್ತೆ. ಅದಾದ ಬಳಿಕ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ಇನ್ನೊಂದು ಆಲ್ಔಟನ್ನು ಮಾಡ್ತಾರೆ ಬೆಂಗಳೂರು ಬುಲ್ಸ್ ತಂಡ. ಸೊ ರೈಡಿಂಗ್ ಬೆಸ್ಟ್ ಆಗಿದೆ, ಡಿಫೆಂಡಿಂಗ್ನಲ್ಲಿ ಡಿಫೆಂಡರ್ಸ್ ಮಿಂಚ್ತಾಯಿದ್ರು. ಅದ್ಭುತ ಪಂದ್ಯ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗೆ ಅಂತಲೇ ಹೇಳ್ಬೋದು. ಸೊ ಅದಾದ ಬಳಿಕ ಮೊದಲ ಹಾಫನ್ನು ಅದ್ಭುತ ಲೀಡ್ನೊಂದಿಗೆ ಮುಗಿಸ್ತಾರೆ ಬೆಂಗಳೂರು ಬುಲ್ಸ್ ತಂಡ. 29-12 ಬೆಂಗಳೂರು ಬುಲ್ಸ್ 29 ಆಗಿದ್ದರೆ ಬೆಂಗಾಲ್ ವಾರಿಯರ್ಸ್ ಕೇವಲ 12 ಇರುತ್ತೆ. 17 ಪಾಯಿಂಟ್ ಲೀಡ್ನೊಂದಿಗೆ ಮೊದಲ ಹಾಫನ್ನು ಎಂಡ್ ಮಾಡ್ತಾರೆ. ಅಲಿರೇಜಾ ಅತ್ಯುತ್ತಮ ಪರ್ಫಾರ್ಮೆನ್ಸನ್ನು ಕೊಡ್ತಾರೆ. 12 ರೈಡ್ ಪಾಯಿಂಟನ್ನು ಮೊದಲ ಹಾಫ್ನಲ್ಲೇ ಗಳಿಸ್ಕೊಂಡ್ಬಿಡ್ತಾರೆ ಅಲಿರೇಜಾ. ಆಶೀಶ್ ಮಲಿಕ್ ಕೂಡ ಸಾಥ್ ಕೊಡ್ತಾರೆ 4 ರೈಡ್ ಪಾಯಿಂಟ್ನೊಂದಿಗೆ. ಇನ್ನು ಸೆಕೆಂಡ್ ಹಾಫ್ ಕೂಡ ಇದೇ ರೀತಿ ಎಂಡ್ ಮಾಡಬೇಕಿತ್ತು ಬೆಂಗಳೂರು ಬುಲ್ಸ್ಗೆ. ಅದ್ಭುತವಾದ ಮ್ಯಾಚ್ ಬರಬೇಕಿತ್ತು, ಯಾಕಂದರೆ ಟಾಪ್ 4ಗೆ ಪ್ರವೇಶ ಮಾಡಲೇಬೇಕಿದೆ ಇವಾಗ. ಈ ಮ್ಯಾಚ್ ಆದಮೇಲಂತೂ ಸಖತ್ ಹೋಪ್ ಇದೆ, ಖಂಡಿತವಾಗ್ಲೂ ಹೋಗ್ತಾರೆ ಅಂತ. ಸೊ ನೋಡೋಣ. 27 ಭರ್ಜರಿ ರೈಡ್ ಪಾಯಿಂಟ್ ಬರುತ್ತೆ ಇವತ್ತು. ಸೆಕೆಂಡ್ ಹಾಫ್ನಲ್ಲೂ ಕೂಡ ಮಿಂಚ್ತಾರೆ ಬೆಂಗಳೂರು ಬುಲ್ಸ್ ತಂಡ. ಇನ್ಫ್ಯಾಕ್ಟು ಸೆಕೆಂಡ್ ಹಾಫ್ನಲ್ಲೂ ಕೂಡ 2 ಬಾರಿ ಆಲ್ಔಟನ್ನು ಮಾಡ್ತಾರೆ. ಸೊ 4 ಆಲ್ಔಟ್ ಆಯಿತು ಬೆಂಗಾಲ್ ವಾರಿಯರ್ಸ್. ಇನ್ಫ್ಯಾಕ್ಟು ಸಖತ್ತಾಗಿತ್ತು ಪಂದ್ಯ ಮಾತ್ರ. ಸೊ ಸಲೀಸಾಗಿಯೇ ರೈಡಿಂಗ್ ಥರ ಪಾಯಿಂಟ್ ಅಂತ ಇದ್ದರೆ ಟ್ಯಾಕಲನ್ನು ಈಸಿಯಾಗಿ ಹಾಕ್ತಾಯಿದ್ರು. ಸೊ ಎಂತಹ ಪಂದ್ಯ ಗುರು ಇದು. ಇನ್ನು ಆಶೀಶ್ ಮಲಿಕ್ 7 ಪಾಯಿಂಟ್ ಗಳಿಸ್ತಾರೆ ಕೊನೆಯಲ್ಲಿ. ಅಲಿರೇಜಾ ಮತ್ತೊಮ್ಮೆ ಟಾಪ್ ಪರ್ಫಾರ್ಮರ್ ಆಗ್ತಾರೆ 14 ಟೋಟಲ್ ಪಾಯಿಂಟ್ಸ್ನೊಂದಿಗೆ. ಇನ್ನು ದೀಪಕ್ ಶಂಕರ್ ಕೂಡ ಹೈ ಗಳಿಸ್ತಾರೆ, 6 ಟ್ಯಾಕಲ್ ಪಾಯಿಂಟನ್ನು ಗಳಿಸ್ತಾರೆ. ಅದು ಬಿಟ್ಟರೆ ಸಂಜಯ್ ಅವರು, ಯೋಗೇಶ್ ಅವರು 4 ಟ್ಯಾಕಲ್ ಪಾಯಿಂಟನ್ನು ಗಳಿಸ್ತಾರೆ. ಆಕಾಶ್ ಶಿಂಡೆ ಕೂಡ 4 ರೈಡ್ ಪಾಯಿಂಟನ್ನು ಗಳಿಸ್ತಾರೆ. ಎಲ್ಲರಿಂದನೂ ಕಾಂಟ್ರಿಬ್ಯೂಟ್ ಬಂತು. ಇನ್ನು ಕೊನೆಗೆ ಪಂಕಜ್ ಅವ್ರನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿದರು. ಹಾಗೆಯೇ ಅಹಮದ್ ರೇಜಾ ಅವ್ರನ್ನೂ ಕೂಡ ಕೊನೆಗೆ ಇಂಟ್ರೊಡ್ಯೂಸ್ ಮಾಡಿದರು. ಅವರು ಕೂಡ 3 ರೈಡ್ ಪಾಯಿಂಟನ್ನು ಗಳಿಸಿದ್ರು. ಸೊ ಬಂದವರೆಲ್ಲ ಪಾಯಿಂಟ್ ತಂದರು ಗುರು ಇವತ್ತು. ಬರೋದು ತರೋದು ಹೋಗೋದು ಈ ಥರನೇ ಆಗಿದೆ ಅಂತಲೇ ಹೇಳ್ಬೋದು ಇವತ್ತು. ಸೊ 27 ರೈಡ್ ಪಾಯಿಂಟ್, 17 ಟ್ಯಾಕಲ್ ಪಾಯಿಂಟ್. ಟ್ಯಾಕಲ್ಸ್ ಏನು ಕಡಿಮೆ ಇಲ್ಲ ರೈಡರ್ಸ್ಗೇನು ಕಮ್ಮಿ ಇಲ್ಲ ಅನ್ನೋ ರೇಂಜ್ಗೆ ಡಿಫೆಂಡರ್ಸ್ ಕೂಡ ವರ್ಕ್ ಆದರು. ಇನ್ನು ಆ ಕಡೆ ಹಿಮಾಂಶು ಸೂಪರ್ 10 ಗಳಿಸ್ತಾರೆ, ವಿಶ್ವಾಸ್ 5 ಪಾಯಿಂಟ್ ಗಳಿಸ್ತಾರೆ ಅಷ್ಟೇ. ಟ್ಯಾಕಲ್ ಪಾಯಿಂಟೇ 8 ಅವ್ರದ್ದು, ರೈಡ್ ಪಾಯಿಂಟ್ 15. ಸೊ 30 ಪಾಯಿಂಟ್ ಡಿಫರೆನ್ಸಿಂದ ಬೆಂಗಳೂರು ಬುಲ್ಸ್ ಈ ಪಂದ್ಯವನ್ನು ಗೆಲ್ತಾರೆ. ಈ ಥರ ಒಂದು ಪಂದ್ಯ ಖಂಡಿತವಾಗ್ಲೂ ಬೇಕಿತ್ತು ಈ ಟೈಮ್ನಲ್ಲಿ, ಯಾಕಂದರೆ ತೆಲುಗು ಟೈಟನ್ಸ್ ಕೂಡ ಇವತ್ತು ಮ್ಯಾಚನ್ನು ಸೋತಿದ್ದಾರೆ. ಇದರೊಂದಿಗೆ ಬೆಂಗಳೂರು ಬುಲ್ಸ್ ತಂಡ 69 ಪಾಯಿಂಟ್ಸೊಂದಿಗೆ 3ನೇ ಸ್ಥಾನಕ್ಕೆ ಮೂವ್ ಆಗಿದ್ದಾರೆ ಇವತ್ತು. ಸೊ ಅಪ್ಡೇಟೆಡ್ ಪಾಯಿಂಟ್ಸ್ ಟೇಬಲ್ ಬೆಂಗಳೂರು ಪರವಾಗಿಯೇ ಆಯಿತು ಇವಾಗ. ಸೊ ಅದ್ಭುತವಾಗಿರುತ್ತೆ. ಇನ್ನೊಂದು ಪಂದ್ಯ ಇದೆ ಗುಜರಾತ್ ಜೈಂಟ್ಸ್ ವಿರುದ್ಧ. ಅದನ್ನ ವಿನ್ ಆದರೆ 100% ಟಾಪ್ 4 ಕನ್ಫರ್ಮ್ ಆಗುತ್ತೆ ಖಂಡಿತವಾಗ್ಲೂ. ಇನ್ನು ತೆಲುಗು ಟೈಟನ್ಸ್ಗೆ ಮ್ಯಾಚೇ ಮುಗಿದೋಗಿದೆ. 18ರಲ್ಲಿ 10 ವಿನ್ ಆಗಿ 45 ಇದೆ ಅವ್ರದ್ದು ಸ್ಕೋರ್ ಡಿಫ್ರೆನ್ಸು.
ಹರಿಯಾಣ ಸ್ಟೀಲರ್ಸ್ ಕೂಡ ಮ್ಯಾಚ್ ಮುಗಿಸ್ಕೊಂಡಿದ್ದಾರೆ. 18 ಪಂದ್ಯದಲ್ಲಿ 10 ಪಂದ್ಯ ಗೆದ್ದಿದ್ದಾರೆ ಅವರು ಕೂಡ. ಅವರು 45 ಅವ್ರದ್ದು ಸ್ಕೋರ್ ಡಿಫರೆನ್ಸು. ಬೆಂಗಳೂರು ಬುಲ್ಸು 17 ಪಂದ್ಯ ಆಗಿರೋದು, ಇನ್ನೊಂದು ಪಂದ್ಯ ಇದೆ, 69 ಆಗಿದೆ ಸ್ಕೋರ್ ಡಿಫರೆನ್ಸು. ಸೊ ಹಾಗಾಗಿ 3ನೇ ಸ್ಥಾನಕ್ಕೆ ಮೂವ್ ಆಗಿದ್ದಾರೆ ಇವತ್ತು ಬೆಂಗಳೂರು ಬುಲ್ಸ್. ನಮ್ಮ ಜೊತೆ ಇವಾಗ ಯುಂಬ ಸ್ವಲ್ಪ ಕಾಂಪಿಟೇಷನಲ್ಲಿದ್ದಾರೆ. 17ರಲ್ಲಿ 10 ಪಂದ್ಯ ಆಗಿದ್ದಾರೆ ಅವರು. ಆದರೆ ಸ್ಕೋರ್ ಡಿಫರೆನ್ಸ್ ಕೇವಲ 11 ಪಾಯಿಂಟ್ ಇದೆ. 69 ಅಂತೂ ದೇವರಣೆ ಆಗಲ್ಲ. ಸೊ ಹಾಗಾಗಿ ಅದೊಂದು ಹೋಪ್ ಇದೆ. ಮುಂದಿನ ಪಂದ್ಯ ಈ ಸ್ಕೋರ್ ಡಿಫರೆನ್ಸೇ ಬೇಡ, ಜಸ್ಟ್ ವಿನ್ ಆದರೆ ಸಾಕು. 3ನೇ ಸ್ಥಾನದಲ್ಲೇ ಉಳ್ಕೊಂಡು ಟಾಪ್ 4ಅಲ್ಲಿ ಫಿನಿಷ್ ಮಾಡ್ತಾರೆ. ಸದ್ಯಕ್ಕಂತೂ ಆ ಕಡೆ ಸೆಟ್ ಆಗಿದೆ ಅಂತಲೇ ಹೇಳ್ಬೋದು ಬೆಂಗಳೂರು ಬುಲ್ಸ್ ಟಾಪ್ 4 ಪ್ರವೇಶ ಮಾಡೋದಕ್ಕೆ. ಇನ್ ಕೇಸ್ ಏನಾದರೂ ಸೋತರೂ ಕೂಡ ಕಡಿಮೆ ಅಂತರದಲ್ಲಿ ಸೋಲ್ಬೇಕು, ಆವಾಗ ಟಾಪ್ 4 ಫಿನಿಷ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ 4-5 ಪಾಯಿಂಟ್ ಅಂತರದಲ್ಲಿ ಹಾಗೆ ಸೋಲೋದಾದ್ರೂ ಕೂಡ. ಯಾಕಂದರೆ ತೆಲುಗು ಟೈಟನ್ಸ್ಗಿಂತ ಕೆಳಗೆ ಹೋಗಬಾರ್ದಪ್ಪ, ಆ ಲೆವೆಲ್ಗೆ ಸೋಲ್ಬೇಕು. ತೆಲುಗು ಮತ್ತು ಹರಿಯಾಣ 45ರ ಕೆಳಗೆ ಹೋಗಬಾರ್ದು ಸ್ಕೋರ್ ಡಿಫರೆನ್ಸು. ಆ ಅಂದಾಜಿಗೆ ಸೋತರೆ ಆವಾಗಲೂ ಕೂಡ ಹೋಗ್ತಾರೆ. ಸೊ ಸಖತ್ ಕ್ಲಿಯರ್ ಆಗಿದೆ ಇವಾಗ ಟಾಪ್ 4 ಹೋಗೋದಕ್ಕೆ. ಈ ಮ್ಯಾಚು ತುಂಬಾ ಬೂಸ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಹೇಳಬೇಕು ಅಂದರೆ. ಸೊ ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಪೋಸ್ಟ್ ಕನ್ನಡ ಹೇಗಿತ್ತು ಮ್ಯಾಚ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.